ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸಹಜವಾಗಿ ಕತ್ತಿ ಪ್ಯಾನೆಲ್ಗೆ ಸಂತೋಷವನ್ನ ತಂದಿಟ್ಟಿದೆ. ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 8-10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆಯೋದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸಹಜವಾಗಿ ಕತ್ತಿ ಪ್ಯಾನೆಲ್ಗೆ ಸಂತೋಷವನ್ನ ತಂದಿಟ್ಟಿದೆ. ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 8-10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆಯೋದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸಹಜವಾಗಿ ಕತ್ತಿ ಪ್ಯಾನೆಲ್ಗೆ ಸಂತೋಷವನ್ನ ತಂದಿಟ್ಟಿದೆ. ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 8-10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆಯೋದ್ರ ಮುಖಾಂತರ
ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸಹಜವಾಗಿ ಕತ್ತಿ ಪ್ಯಾನೆಲ್ಗೆ ಸಂತೋಷವನ್ನ ತಂದಿಟ್ಟಿದೆ. ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 8-10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು. ತೀವ್ರ ಕುತೂಹಲ ಕೆರಳಿಸಿರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂತಿಮ ಹಂತಕ್ಕೆ ಬಂದಿದೆ. ಈ ನಡುವೆ ಹುಕ್ಕೇರಿ ಕ್ಷೇತ್ರದ ಮತದಾನ ಮುಂದೂಡುವ ಮೂಲಕ ಮಾಜಿ ಸಂಸದ ರಮೇಶ್ ಕತ್ತಿಗೆ ಧಾರವಾಡ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಹೈಕೋರ್ಟ್ನ ಈ ಆದೇಶವನ್ನ ಪ್ರಶ್ನೆ ಮಾಡಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿದ್ದಂತಹ ರಮೇಶ್ ಕತ್ತಿಗೆ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನುಳಿದ 6 ಕ್ಷೇತ್ರಗಳ ಜೊತೆಗೆ ಹುಕ್ಕೇರಿ ತಾಲೂಕಿನ ನಿರ್ದೇಶಕ ಸ್ಥಾನದ ಚುನಾವಣೆ ನಡೆಸಬೇಕು ಅಂತ ಆದೇಶ ಹೊರಡಿಸಿದೆ. ಇದು ಸಹಜವಾಗಿ ಕತ್ತಿ ಪ್ಯಾನೆಲ್ಗೆ ಸಂತೋಷವನ್ನ ತಂದಿಟ್ಟಿದೆ. ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 8-10ಕ್ಕೆ ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ನಾಳೆ ನಡೆಯಬೇಕಾಗಿರ್ತಕ್ಕಂಥ ಚುನಾವಣೆಯನ್ನು ಮುಂದೂಡಿದ್ರು.